ಸಿನಿಮಾ ಆಗಿದ್ದೆ ಅನುಶ್ರೀ ಅವ್ರ ಮದ್ವೆಲಿ ಅಂತ ಹೇಳ್ತಿದ್ರಿ ನೀವು. ಸೊ ಮೇ ಬಿ ಇದನ್ನೇನಾದರೂ ನೋಡಿದ್ರೆ ಅನುಶ್ರೀ ಅವ್ರು ನಿಮ್ಮನ್ನು ಪೇಮೆಂಟ್ ಕೇಳ್ತಾರೆ ಅಂತ ಅನ್ಸುತ್ತೆ ನಾನು. ಕೇಳಿದ್ರು ಕೇಳ್ಬೋದು, ಹೇಳೋಕ್ಕಾಗಲ್ಲ ನಾನು. ಬಟ್ ಅದೊಂದು ಆ ಥರದೊಂದು ಒಂದು ಮದುವೆ ಅಂತಂದರೆ ಒಂದು ಮುಹೂರ್ತ ಆಗಿರ್ತಲ್ಲ, ನೋಡಿಟ್ಟಿರ್ತಾರೆ ಒಂದು ಒಳ್ಳೆ ಮುಹೂರ್ತ ಅಂತ. ಬಹುಶಃ ಆ ಟೈಮಿಂಗ್ ನಮಗೂ ಕನೆಕ್ಟ್ ಆಯ್ತೇನೋ. ಸೊ ಹಾಗಾಗಿ ವಿಜಯ ರಾಘವೇಂದ್ರವ್ರನ್ನ ಅಲ್ಲಿ ನಾವು ಮಾತಾಡಿಸಿ ಇದಕ್ಕೆ ಓಕೆ ಮಾಡಿಸ್ಕೊಂಡಿದ್ದಾಯಿತು. ಬಟ್ ಶೀ ಈಸ್ ಆಲ್ಸೋ ಪಾರ್ಟ್ ಆಫ್ ಝೀ ಆಗಿರೋದ್ರಿಂದ ಅನುಶ್ರೀ ನಡೆಯುತ್ತೆ, ಚಲ್ತಾ ಅಂತ. ಸರ್, ಇನ್ನು ದರ್ಶನ್ ಸರ್ ವಿಷಯವಾಗಿ ಮಾತನಾಡೋದಾದ್ರೆ ಮೊನ್ನೆ ವಿಶ್ ಮಾಡಿದ್ರಿ. ನಾನಂತೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಕಾಟೇರದಂಥ ಸಿನಿಮಾ. ಈಗ ದರ್ಶನ್ ಸರ್ದು ಯಾವುದೇ ಸಿನಿಮಾ ನೋಡಲಿ ಬಟ್ ನನಗೆ ಇಷ್ಟ ಆಗಲ್ಲ, ಯಾಕಂದರೆ ನಂಗೆ ಕಾಟೇರ ಅಷ್ಟು ಇಷ್ಟ ಆಗಿತ್ತು, ಸಕ್ಕತ್ತಾಗಿತ್ತು. ಸೊ ಈ ಥರದ್ದೊಂದು ಪಿಕ್ಚರ್ ಬರಬೇಕು ನೆಕ್ಸ್ಟ್ ಇನ್ನೊಂದು. ಅದು ತರುಣ್ ಸುಧೀರ್ ಸರ್ ಮಾಡಿದ್ರೇ ನನಗೆ ಯಾಕೋ ಓಕೆ ಅನ್ನಿಸ್ತಿದೆ ದರ್ಶನ್ ಸರ್ಗೆ. ಯಾಕಂದರೆ ಇದು ಮಣ್ಣಿನ ಕತೆಗಳು ಹೇಳಿದ್ರೆ ಅವರಿಗೂ ಮತ್ತು ನಿಮ್ಮ ಕಾಂಬಿನೇಷನ್ ಇದೆಯಲ್ಲ ಸಕ್ಕತ್ತಾಗಿರುತ್ತೆ ಸರ್. ಯಾವಾಗ ಮತ್ತೆ ಅದು ಆಗುತ್ತೆ ಅನ್ನೋದು ನಾನು ಅದೇ ಕಾತುರದಲ್ಲಿ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಅವ್ರ ಕಷ್ಟ ದಿನಗಳೆಲ್ಲ ಕಳೀಲಿ, ಅವ್ರು ಹೊರಗಡೆ ಬರಲಿ. ಫಸ್ಟು ಅವರು ಆ ದಿನಗಳಿಂದ ಹೊರಗಡೆ ಬಂದು ನಾರ್ಮಲ್ಲಿಗೆ ಬರಲಿ ಅವ್ರು ಫಸ್ಟು ಅಂತ ನನ್ನ ಆಸೆ. ಸಿನಿಮಾಗಳು ಖಂಡಿತ ಮುಂದೆ ಅವ್ರು ಮಾಡೇ ಮಾಡ್ತಾರೆ, ಬಟ್ ಫಸ್ಟು ಆ ಸ್ಪೇಸಿಗೆ ಬರಬೇಕು ಅವರು. ಸ್ವಲ್ಪ ಟೈಮ್ ಅವರಿಗೆ ಅಂತ ಒಂದು ಟೈಮ್ ಇಟ್ಕೋಬೇಕು. ಅದಾದಮೇಲೆ ಯಾವತ್ತೂ ನನಗೆ ಕರೆದು ಅವಕಾಶ ಕೊಟ್ಟು ಮಾಡೋಣ ಅಂತ ಹೇಳ್ತಾರೆ, ವೆರಿ ನೆಕ್ಸ್ಟ್ ಡೇ ಐ ವಿಲ್ ಬಿ ರೆಡಿ. ಸೊ ಸ್ಕ್ರಿಪ್ಟ್ ವೈಸ್ ಎಲ್ಲ ನಾವು ರೆಡಿ ಇದ್ದೇ ಇರ್ತೀವಿ. ಇಟ್ ಈಸ್ ಜಸ್ಟ್ ವೇಟಿಂಗ್ ಫಾರ್ ದಟ್ ಟೈಮ್. ಆ ಟೈಮ್ ಅಂದರೆ ಖಂಡಿತ ಆಗುತ್ತೆ. ಅದು ಇಲ್ಲ, ಒಂದೊಂದು ಸತಿ ಒಂದೊಂದು ಥರ ಆಗಿದೆ. ಒಂದು ಸತಿ ಯಾವುದೋ ಒಂದು ಪೇಂಟಿಂಗ್ ಮಾಡ್ಕೊಂಡು ತೊಗೊಂಡು ಕೊಟ್ಟಿದ್ದೆ. ಒಂದು ಸತಿ ಅಂದರೆ ಆ ಟೈಮಿಗೆ ಏನು ಅನಿಸಿರುತ್ತೆ, ನಾನು ಪ್ರತಿ ವರ್ಷ ಆ ಥರದ್ದೇನು ಸರ್ಗೆ ಅವ್ರ ಹತ್ರ ಇಲ್ದಿರೋದು ಏನಿಲ್ಲ, ನಾವು ಕೊಡೋಕ್ಕಾಗಕ್ಕೆ ಎಲ್ಲ ಇದೆ ಅವ್ರ ಹತ್ರ. ಏನು ಬೆಳೆ ಬಾಳೋ ವಸ್ತುಗಳಂತೂ ಕೊಡೋಕ್ಕೆ ನಮ್ಮ ಕೈಲಿ ಆಗಲ್ಲ. ಸೊ ಕ್ರಿಯೇಟಿವ್ ಆಗಿ ನಾನು ಯೂಶಲಾಗಿ ಏನಾರು ಒಂದು ಕೊಡ್ತಾ ಇದ್ದೆ ಅಷ್ಟೇ. ಸೊ ಈ ಸತಿ ಲಾಸ್ಟ್ 2 ಇಯರ್ಸಿಂದ ಅದು ಆಗಿಲ್ಲ ನಮಗೆ. ಈ ಸಿನಿಮಾ ಆಗಿದ್ದೆ ಅನುಶ್ರೀ ಅವ್ರ ಮದ್ವೆಲಿ ಅಂತ ಹೇಳ್ತಿದ್ರಿ ನೀವು. ಸೊ ಮೇ ಬಿ ಇದನ್ನೇನಾದರೂ ನೋಡಿದ್ರೆ ಅನುಶ್ರೀ ಅವ್ರು ನಿಮ್ಮನ್ನು ಪೇಮೆಂಟ್ ಕೇಳ್ತಾರೆ ಅಂತ ಅನ್ಸುತ್ತೆ ನಾನು. ಕೇಳಿದ್ರು ಕೇಳ್ಬೋದು, ಹೇಳೋಕ್ಕಾಗಲ್ಲ ನಾನು. ಬಟ್ ಅದೊಂದು ಆ ಥರದೊಂದು ಒಂದು ಮದುವೆ ಅಂತಂದರೆ ಒಂದು ಮುಹೂರ್ತ ಆಗಿರ್ತಲ್ಲ, ನೋಡಿಟ್ಟಿರ್ತಾರೆ ಒಂದು ಒಳ್ಳೆ ಮುಹೂರ್ತ ಅಂತ. ಬಹುಶಃ ಆ ಟೈಮಿಂಗ್ ನಮಗೂ ಕನೆಕ್ಟ್ ಆಯ್ತೇನೋ. ಸೊ ಹಾಗಾಗಿ ವಿಜಯ ರಾಘವೇಂದ್ರವ್ರನ್ನ ಅಲ್ಲಿ ನಾವು ಮಾತಾಡಿಸಿ ಇದಕ್ಕೆ ಓಕೆ ಮಾಡಿಸ್ಕೊಂಡಿದ್ದಾಯಿತು. ಬಟ್ ಶೀ ಈಸ್ ಆಲ್ಸೋ ಪಾರ್ಟ್ ಆಫ್ ಝೀ ಆಗಿರೋದ್ರಿಂದ ಅನುಶ್ರೀ ನಡೆಯುತ್ತೆ, ಚಲ್ತಾ ಅಂತ. ಸರ್, ಇನ್ನು ದರ್ಶನ್ ಸರ್ ವಿಷಯವಾಗಿ ಮಾತನಾಡೋದಾದ್ರೆ ಮೊನ್ನೆ ವಿಶ್ ಮಾಡಿದ್ರಿ. ನಾನಂತೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಕಾಟೇರದಂಥ ಸಿನಿಮಾ. ಈಗ ದರ್ಶನ್ ಸರ್ದು ಯಾವುದೇ ಸಿನಿಮಾ ನೋಡಲಿ ಬಟ್ ನನಗೆ ಇಷ್ಟ ಆಗಲ್ಲ, ಯಾಕಂದರೆ ನಂಗೆ ಕಾಟೇರ ಅಷ್ಟು ಇಷ್ಟ ಆಗಿತ್ತು, ಸಕ್ಕತ್ತಾಗಿತ್ತು. ಸೊ ಈ ಥರದ್ದೊಂದು ಪಿಕ್ಚರ್ ಬರಬೇಕು ನೆಕ್ಸ್ಟ್ ಇನ್ನೊಂದು. ಅದು ತರುಣ್ ಸುಧೀರ್ ಸರ್ ಮಾಡಿದ್ರೇ ನನಗೆ ಯಾಕೋ ಓಕೆ ಅನ್ನಿಸ್ತಿದೆ ದರ್ಶನ್ ಸರ್ಗೆ. ಯಾಕಂದರೆ ಇದು ಮಣ್ಣಿನ ಕತೆಗಳು ಹೇಳಿದ್ರೆ ಅವರಿಗೂ ಮತ್ತು ನಿಮ್ಮ ಕಾಂಬಿನೇಷನ್ ಇದೆಯಲ್ಲ ಸಕ್ಕತ್ತಾಗಿರುತ್ತೆ ಸರ್. ಯಾವಾಗ ಮತ್ತೆ ಅದು ಆಗುತ್ತೆ ಅನ್ನೋದು ನಾನು ಅದೇ ಕಾತುರದಲ್ಲಿ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಅವ್ರ ಕಷ್ಟ ದಿನಗಳೆಲ್ಲ ಕಳೀಲಿ, ಅವ್ರು ಹೊರಗಡೆ ಬರಲಿ. ಫಸ್ಟು ಅವರು ಆ ದಿನಗಳಿಂದ ಹೊರಗಡೆ ಬಂದು ನಾರ್ಮಲ್ಲಿಗೆ ಬರಲಿ ಅವ್ರು ಫಸ್ಟು ಅಂತ ನನ್ನ ಆಸೆ. ಸಿನಿಮಾಗಳು ಖಂಡಿತ ಮುಂದೆ ಅವ್ರು ಮಾಡೇ ಮಾಡ್ತಾರೆ, ಬಟ್ ಫಸ್ಟು ಆ ಸ್ಪೇಸಿಗೆ ಬರಬೇಕು ಅವರು. ಸ್ವಲ್ಪ ಟೈಮ್ ಅವರಿಗೆ ಅಂತ ಒಂದು ಟೈಮ್ ಇಟ್ಕೋಬೇಕು. ಅದಾದಮೇಲೆ ಯಾವತ್ತೂ ನನಗೆ ಕರೆದು ಅವಕಾಶ ಕೊಟ್ಟು ಮಾಡೋಣ ಅಂತ ಹೇಳ್ತಾರೆ, ವೆರಿ ನೆಕ್ಸ್ಟ್ ಡೇ ಐ ವಿಲ್ ಬಿ ರೆಡಿ. ಸೊ ಸ್ಕ್ರಿಪ್ಟ್ ವೈಸ್ ಎಲ್ಲ ನಾವು ರೆಡಿ ಇದ್ದೇ ಇರ್ತೀವಿ. ಇಟ್ ಈಸ್ ಜಸ್ಟ್ ವೇಟಿಂಗ್ ಫಾರ್ ದಟ್ ಟೈಮ್. ಆ ಟೈಮ್ ಅಂದರೆ ಖಂಡಿತ ಆಗುತ್ತೆ. ಅದು ಇಲ್ಲ, ಒಂದೊಂದು ಸತಿ ಒಂದೊಂದು ಥರ ಆಗಿದೆ. ಒಂದು ಸತಿ ಯಾವುದೋ ಒಂದು ಪೇಂಟಿಂಗ್ ಮಾಡ್ಕೊಂಡು ತೊಗೊಂಡು ಕೊಟ್ಟಿದ್ದೆ. ಒಂದು ಸತಿ ಅಂದರೆ ಆ ಟೈಮಿಗೆ ಏನು ಅನಿಸಿರುತ್ತೆ, ನಾನು ಪ್ರತಿ ವರ್ಷ ಆ ಥರದ್ದೇನು ಸರ್ಗೆ ಅವ್ರ ಹತ್ರ ಇಲ್ದಿರೋದು ಏನಿಲ್ಲ, ನಾವು ಕೊಡೋಕ್ಕಾಗಕ್ಕೆ ಎಲ್ಲ ಇದೆ ಅವ್ರ ಹತ್ರ. ಏನು ಬೆಳೆ ಬಾಳೋ ವಸ್ತುಗಳಂತೂ ಕೊಡೋಕ್ಕೆ ನಮ್ಮ ಕೈಲಿ ಆಗಲ್ಲ. ಸೊ ಕ್ರಿಯೇಟಿವ್ ಆಗಿ ನಾನು ಯೂಶಲಾಗಿ ಏನಾರು ಒಂದು ಕೊಡ್ತಾ ಇದ್ದೆ ಅಷ್ಟೇ. ಸೊ ಈ ಸತಿ ಲಾಸ್ಟ್ 2 ಇಯರ್ಸಿಂದ ಅದು ಆಗಿಲ್ಲ ನಮಗೆ.